ಓಕೆ, ಸ್ಕ್ರೀನ್ ಕಾಣ್ತಾ ಇದೆಯಾ? ಹಲೋ. ಓಕೆ. ಹ್ಮ್ ಏಕಶೇಷ ದ್ವಂದ್ವ, ಇದ್ರ ಬಗ್ಗೆ ಹೆಚ್ಚಿಗೆ ಇದ್ ಬೇಡ, ಅದರ ಒಂದು ಶಬ್ದ ನೆನ್ಪಿಟ್ಕೋಬೇಕು. ಮಾ ಪಿತರೌ, ಅಜೌ, ಪುತ್ರೌ, ಈ ತರ ಒಂದೇ ಶಬ್ದ ಕೊಟ್ಟು ದ್ವಿವಚನದಲ್ಲಿ ಕೊಟ್ರೆ ಅಲ್ಲಿ ಏಕಶೇಷ ದ್ವಂದ್ವ ಸಮಾಸ ಇರುತ್ತೆ. ಶಬ್ದ ಒಂದೇ ಇರುತ್ತೆ, ದ್ವಿವಚನದಲ್ಲಿರುತ್ತೆ, ಆದ್ರೂ ಸಮಾಸ ಕೇಳಿರ್ತಾರೆ. ಈ ತರ ವೆರಿ ರೇರು. ಆ ತರ ಆಪ್ಷನ್ಸ್ ಏನಾದ್ರು ಬಂದ್ರೆ ಅದು ಏಕಶೇಷ ದ್ವಂದ್ವ. ಅದನ್ನ ಹೆಂಗ್ ಬಿಡಿಸ್ಬೇಕು? ಅದನ್ನೇ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಎರಡರಲ್ಲೂ ಬಳಸ್ಬೇಕು. ಮೊದಲನೇ ಶಬ್ದ ಸ್ತ್ರೀಲಿಂಗದಲ್ಲಿ, ಎರಡನೇ ಶಬ್ದ ಪುಲ್ಲಿಂಗದಲ್ಲಿ ಬಳಸ್ಬೇಕು, ಅದೇ ಶಬ್ದನೇ. ಪಿತರೌ ಅನ್ನೋ ಶಬ್ದಕ್ಕಷ್ಟೇ ಏನು ಮಾತಾಚ ಪಿತಾಚ ಅಂತ ಬಳಸ್ಬೇಕು, ತಾಯಿ ಮತ್ತು ತಂದೆ. ಅದ್ ನೆನ್ಪಿಟ್ಕೋಬೇಕು. ಉಳಿದಿದ್ ಯಾವ್ದಾದ್ರು ಶಬ್ದ ಬೈ ಮಿಸ್ಟೇಕ್ ಕೊಟ್ಟೇ ಬಿಟ್ರೆ ಅದಕ್ಕೆ ಏನ್ ಮಾಡ್ಬೇಕು? ಮೊದಲನೇ ಶಬ್ದಕ್ಕೆ ಸ್ತ್ರೀಲಿಂಗ, ಎರಡನೇ ಶಬ್ದ ಪುಲ್ಲಿಂಗದಲ್ಲಿ ಇಡಬೇಕು. ಉದಾಹರಣೆಗೆ ಪುತ್ರೌ ಅಂತ ಕೊಟ್ರು, ಅವಾಗ ಪುತ್ರ ಶಬ್ದ ಸ್ತ್ರೀಲಿಂಗ ರೂಪ ಪುತ್ರಿ ಅಲ್ವಾ, ಅದಕ್ಕೆ ಪುತ್ರೀಚ ಪುತ್ರ ಚ ಪುತ್ರೌ ಅಂತ. ಆ ತರ ಕೊಡೋ ಚಾನ್ಸಸ್ ಕಡಿಮೆ, ಆದ್ರೂ ಕೂಡ ಅದರದ್ದು ಪರಿಚಯವನ್ನು ಹೇಳೋದಷ್ಟೇ. ಓಕೆ. ಈಗ ಉದಾಹರಣೆಗಳನ್ನ ಡಿಸ್ಕಸ್ ಮಾಡಬೇಕಾ ಅಥವಾ ಮುಂದೋಗ್ಲಾ? ಓಕೆ. ಪಾರ್ವತಿ ಪರಮೇಶ್ವರವು ಅನ್ನೋಲ್ಲಿ ಏನಾಗ್ತದೆ? ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ, ಅದೇ ಫಾಸ್ಟ್ ಆಗ್ತದೆ. ಇಲ್ಲಾಂದ್ರೆ ನಾನು ಮೆಸೇಜ್ ನೋಡಿ ಮತ್ತೆ ರಿಪ್ಲೈ ಮಾಡೋ ತನಕ ನನಗೆ ಸುಮ್ಮನೆ ಇಲ್ಲಿ ಟೈಮ್ ಇದಾಗಿರ್ತದೆ. ಎಂಪ್ಟಿ ಟೈಮ್ ಆಗ್ತದೆ. ಅನ್ಮ್ಯೂಟ್ ಮಾಡಿ ಮಾತಾಡಿ ಮತ್ತೆ ಮ್ಯೂಟ್ ಮಾಡ್ಕೊಂಬಿಡಿ ಅಷ್ಟೇ. ಏನು ಹಾಸ್ಟೆಲ್ ಅಲ್ಲಿ ಅಥವಾ ಇಲ್ಲಿ ಗಲಾಟೆ ಇರ್ತದೆ ಅಂತಾನೆ? ಓಕೆ. ಪಾರ್ವತಿ ಪರಮೇಶ್ವರವು ಅನ್ನೋಲಿ ಹೆಂಗ್ ಬಿಡಿಸೋದು? ಪಾರ್ವತಿ ಚ ಪರಮೇಶ್ವರ ಚ ಅಷ್ಟೇ. ಯಾಕೆಂದ್ರಲ್ಲಿ ದ್ವಿವಚನದಲ್ಲಿದೆ, ಅಲ್ಲಿ ನಾವು ಸಾಮಾನ್ಯ ದ್ವಂದ್ವ ಸಮಾಸವನ್ನೇ ಮಾಡಬೇಕು. ಇತರ ದ್ವಂದ್ವ. ಪಾರ್ವತಿ ಚ ಪರಮೇಶ್ವರ ಚ. ಆಹಾರ ನಿದ್ರೆ ಅನ್ನೋಲ್ಲಿ ಆಹಾರ ಚ ನಿದ್ರಾ ಚ. ಆಹಾರ ಅನ್ನೋದು ಪುಲ್ಲಿಂಗ ಶಬ್ದ, ನಿದ್ರಾ ಅನ್ನೋದು ಸ್ತ್ರೀಲಿಂಗ ಶಬ್ದ. ಆ ತರ ಪುಲ್ಲಿಂಗ ಶಬ್ದಗಳು ಸ್ತ್ರೀಲಿಂಗ ಶಬ್ದಗಳು ಸೇರೋ ಚಾನ್ಸಸ್ ಕಡಿಮೆ. ಸೇರಿದ್ರು ಕೂಡ ಅಂತಿಮವಾಗಿ ಯಾವ ಶಬ್ದ ಇದೆಯೋ ಅದರದ್ದೇ ಲಿಂಗ ಇರ್ತದೆ. ಹಾಗಾಗಿ ಆಹಾರ ಚ ನಿದ್ರಾ ಚ ಆಹಾರ ನಿದ್ರೆ ಸಾಮಾನ್ಯ ದ್ವಂದ್ವ. ಬ್ರಹ್ಮ ವಿಷ್ಣು ಮಹೇಶ್ವರಾಹ, ಇಲ್ಲಿ ಬಹುವಚನ ಇದೆ, ಹಾಗಾಗಿ ಬ್ರಹ್ಮ ಚ ವಿಷ್ಣು ಚ ಮಹೇಶ್ವರ ಚ ಬ್ರಹ್ಮ ವಿಷ್ಣು ಮಹೇಶ್ವರಾಹ ಅಂತ. ಗಜಾಶ್ವಂ ಅನ್ನೋದೊಂದು ಎಕ್ಸಾಂಪಲ್ ತಗೊಂಡ್ರೆ ಗಜಃ ಚ ಅಶ್ವಃ ಚ ತಯೋಹೋ ಸಮಾಹಾರ. ಯಾಕೆಂದ್ರೆ ಏಕವಚನ ಇದೆ ಅಲ್ವಾ, ಏಕವಚನ ಇದ್ದಾಗ ನಾನೇನ್ ಮಾಡ್ಬೇಕು? ಸಮಾಹಾರವನ್ನ ಬಳಸ್ಬೇಕು. ಹಾಗಾಗಿ ಗಜಾಶ್ವಂ ಅನ್ನುವಲ್ಲಿ ಗಜಃ ಚ ಅಶ್ವಃ ಚ ತಯೋಹೋ ಸಮಾಹಾರ, ಅಥವಾ ಗಜಾಹ ಚ ಅಚ್ವಾಹ ಚ ತೇಷಾಂ ಸಮಾಹಾರ. ಏಕವಚನ ಬೇಕಾದ್ರೂ ಬಳಸ್ಬೋದು, ಬಹುವಚನ ಬೇಕಾದ್ರೂ ಬಳಸ್ಬೋದು. ಅರ್ಥದ ಪ್ರಕಾರ ಇಲ್ಲಿ ಎರಡು ಒಂದೇ ಆಗ್ತದೆ. ಬೇರೆ ಸಂದರ್ಭದಲ್ಲಿ ಅದು ಏಕವಚನದಲ್ಲೇ ಇರುವಂತಹ ವಸ್ತುಗಳಾದ್ರೆ ಏಕವಚನದಲ್ಲಿ ಅಷ್ಟೇ ಹೇಳಿ, ಬಹುವಚನದಲ್ಲೇ ಇರುವಂತವು ಕೆಲವೊಂದು ಇರ್ತದೆ, ಅದನ್ನು ಬಹುವಚನದಲ್ಲೇ ಹೇಳ್ಬೇಕಾಗ್ತದೆ. ಅಜೌ ಅನ್ನೋಲ್ಲಿ ಅಜಹ ಚ ಅಜಾಚ ಅಜಹ ಚ. ಮೊದಲನೇದು ಸ್ತ್ರೀಲಿಂಗ, ಎರಡನೇದು ಪುಲ್ಲಿಂಗ. ಅಜಾಚ ಅಜಹಚ. ಅಜ ಅಂದ್ರೆ ಕುರಿ ಅಲ್ವಾ, ಗಂಡು ಕುರಿ ಮತ್ತೆ ಹೆಣ್ಣು ಕುರಿ ಎರಡನ್ನೂ ಸೇರಿಸಿ ಅಜಹಚ ಅಜಾಚ ಅಜೌ ಅಂತ ಆಗ್ತದೆ. ಸಜ್ಜನಾಹ ಚ ದುರ್ಜನಾಹ ಚ ಬಿಟ್ರಾಯ್ತು, ಒಟ್ಟಿಗೆ ಸೇರಿಸಿದ್ರಾಯ್ತು ಸಜ್ಜನ ದುರ್ಜನಾಹ. ಇನ್ನೊಂದು ಮುಖ್ಯವಾಗಿದ್ದು, ಸಮಾಸ ಮಾಡಾದ್ಮೇಲೆ ಸಂಧಿ ಇದ್ರೆ ಸಂಧಿ ಅನಿವಾರ್ಯವಾಗಿ ಮಾಡ್ಲೇಬೇಕು. ಸಂಧಿಯನ್ನ ಬಿಟ್ರೆ ಆಗೋದಿಲ್ಲ, ಹಾಗಾಗಿ ಸಂಧಿ ಅನಿವಾರ್ಯ. ರೋಗಶ್ಚ ಆರೋಗ್ಯಶ್ಚ ತಯೋಹೋ ಸಮಾಹಾರ. ರೋಗಾರೋಗ್ಯಂ, ರೋಗಾರೋಗ್ಯೈಕ ಕಾರಣಂ ಅಂತ ಬರ್ತದೆ. ರೋಗಶ್ಚ ಆರೋಗ್ಯಶ್ಚ ರೋಗಾರೋಗ್ಯಂ ರೋಗಾರೋಗ್ಯಸ್ಯ ಏಕ ಕಾರಣಂ ಅನ್ನೋದು ಅಲ್ಲಿ ಸಮಾಸ ಆಗ್ತದೆ. ಓಕೆ. ಮಾಸರ್ತ್ವಯನಂ, ಇದನ್ನ ಹೆಂಗ್ ಬಿಡಿಸೋದು? ಯಾರಾದ್ರೂ ಟ್ರೈ ಮಾಡ್ತೀರಾ?
ಮಾಸರ್ತ್ವಯನಂ. ಹ್ಮ್ ಮಾಸಃ ಚ ಋತುಃ ಚ ಅಯನಂ ಚ. ಮಾಸಃ ಚ ಋತುಃ ಚ ಅಯನಂ ಚ. ಮಾಸ, ಋತು ಮತ್ತು ಅಯನ ಅಲ್ವಾ. ಮಾಸ 30 ದಿವಸಕ್ಕೊಂದ್ಸಲ, ಋತು ಬರೋದು 2 ತಿಂಗಳಿಗೊಂದ್ಸಲ, ಅಯನ ಬರೋದು 6 ತಿಂಗಳಿಗೊಂದ್ಸಲ. ತಿಂಗಳಿಗೊಂದು, 2 ತಿಂಗಳಿಗೊಂದು, 6 ತಿಂಗಳಿಗೊಂದು. ಅದು ಒಂದು ವರ್ಷದಲ್ಲಿರುವಂತಹ ಮಾಸ, ಋತು, ಅಯನ. ಇದಕ್ಕೆ ಏನ್ ಮಾಡ್ಬೇಕು? ಇಷ್ಟಕ್ಕೆ ನಿಲ್ತದ? ಇಲ್ಲ, ಏಕವಚನದಲ್ಲಿದೆ. ಹಾಗಾಗಿ ಏನ್ ಮಾಡ್ಬೇಕು? ಮಾಸಃ ಚ ಋತುಃ ಚ ಅಯನಂ ಚ ತೇಷಾಂ ಸಮಾಹಾರಃ. ಚರಕ ಸುಶ್ರುತೌ. ಚರಕಃ ಚ ಸುಶ್ರುತಃ ಚ. ಗುರವಃ ಚ ಜ್ಯೇಷ್ಠಾಃ ಚ. ಏನಾಗ್ತದೆ? ಗುರು ಜ್ಯೇಷ್ಠಾಃ. ನೋಡಿ, ಇಲ್ಲಿ ಗುರವಃ ಅಂತಿದೆ. ನನಗೆ ಗೊತ್ತಿರಬೇಕು ಗುರು ಶಬ್ದದ ಗುರವಃ ಅನ್ನೋದು ಬಹುವಚನ ರೂಪ. ಅದು ಗುರು ಅಂತ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಬ್ದ ರೂಪಗಳು ಅತಿ ಮುಖ್ಯ ಸಮಾಸ ಮಾಡ್ಲಿಕ್ಕೆ. ಹಾಗೆ ಕಾರಕದ ಜ್ಞಾನನೂ ಬೇಕು, ವಿಭಕ್ತಿ ಜ್ಞಾನ ಬೇಕು, ಶಬ್ದ ರೂಪಗಳು, ಕಾರಕಗಳು ಗೊತ್ತಿರಬೇಕು, ಸಂಧಿ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ ಸಮಾಸ ಮಾಡೋದು ಈಸಿ ಆಗ್ತದೆ. ಅವಿಷ್ಟು ಇದಕ್ಕೆ ಬೇಸಿಕ್. ಓಕೆ. ದ್ವಂದ್ವ ಸಮಾಸದಲ್ಲಿ ಏನಾದ್ರು ಡೌಟ್ ಇದೆಯಾ? ಮುಂದಿನ ಸಮಾಸಕ್ಕೆ ಹೋಗ್ಲಾ? ಹರಿ ಓಂ. ಓಕೆ. ಮುಂದಿಂದು ಅವ್ಯಯೀಭಾವ ಸಮಾಸ ಅಂತ ಹೇಳ್ತೀವಿ. ಅವ್ಯಯೀಭಾವ ಅಂತಂದ್ರೆ ಅವ್ಯಯ ಬಂದು ಸೇರುವಂತಹದ್ದು. ಮೊದಲನೇ ಪದದಲ್ಲಿ ಅವ್ಯಯ ಬಂದು ಸೇರ್ತದೆ. ಹಾಗಾಗಿ ಅದಕ್ಕೆ ಅವ್ಯಯೀ ಭಾವ. ಅವ್ಯಯವು ಭವಿಸುತ್ತದೆ, ಆಗುತ್ತದೆ. ಅವ್ಯಯ ಸಂಭವತಿ ಇತಿ ಅವ್ಯಯೀ ಭಾವ. ಅವ್ಯಯ ಆಗುವುದು. ಪೂರ್ವ ಪದ ಪ್ರಧಾನ. ಇಲ್ಲಿ ಯಾವ್ದು ಮುಖ್ಯ? ಪೂರ್ವ ಪದನೇ ಮುಖ್ಯ. ಪೂರ್ವ ಪದ ಒಂದು ಅವ್ಯಯ ಆಗಿರ್ತದೆ. ಆ ಅವ್ಯಯಕ್ಕೆ ಅದರದ್ದೇ ಆದ ಒಂದಷ್ಟು ಅರ್ಥ ಇರ್ತದೆ. ಆ ಅರ್ಥದ ಮೇಲೆ ಸಮಾಸ ಆಗ್ತದೆ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಅವ್ಯಯ ಜೊತೆ ಸಮಾಸ ಆಗೋದು. ಸಮಾಸ ಆಗ್ಬೇಕು ಅಂದ್ರೆ ಎರಡೂ ಕೂಡ ನಾಮಪದಗಳೇ ಆಗಿರ್ಬೇಕು ಅನ್ನೋದು ನಿಯಮ. ಇಲ್ಲಿ ನಾಮಪದದ ಅರ್ಥದಲ್ಲಿ ಆಮೇಲೆ ಒಂದು ಅವ್ಯಯ ಬಂದು ಸೇರ್ತದೆ. ಹಾಗಾಗಿ ಇಲ್ಲಿ ಅವ್ಯಯೀ ಭಾವ ಸಮಾಸ ಅನ್ನೋದು ಅದರ ಅರ್ಥ. ಪೂರ್ವ ಪದ ಅವ್ಯಯ ಅವ್ಯಯೀ ಭಾವ. ಪೂರ್ವ ಪದದಲ್ಲಿ ಅವ್ಯಯ ಇರುವಂತದ್ದೇ ಅವ್ಯಯೀ ಭಾವ. ಪೂರ್ವ ಪದದಲ್ಲಿ ಅವ್ಯಯ ಕಾಣ್ತದೆ. ವೆನ್ ಅವ್ಯಯ ಇಸ್ ಜಾಯಿನಿಂಗ್ ವಿತ್ ನಾಮಪದ ಇಟ್ ಈಸ್ ಕಾಲ್ಡ್ ಆಸ್ ಅವ್ಯಯೀ ಭಾವ ಸಮಾಸ. ಲಿಸ್ಟ್ ಇದೆ. ಇಲ್ಲೇನು ಅಂತಂದ್ರೆ ಈ ಲಿಸ್ಟ್ ಅನ್ನ ನೆನ್ಪಿಟ್ಕೋಬೇಕು. ಯಾವ ಲಿಸ್ಟು ಯಾವ ಅವ್ಯಯಕ್ಕೆ ಯಾವ ಅರ್ಥ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ ಅವ್ಯಯದ ಲಿಸ್ಟ್ ಅನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅದನ್ನು ಕಂಡುಹಿಡಿಬಹುದು, ಐಡೆಂಟಿಫೈ ಮಾಡ್ಬೋದು. ಐಡೆಂಟಿಫೈ ಮಾಡಿ ಇಲ್ಲಿ ಅವ್ಯಯೀ ಭಾವ ಸಮಾಸ ಇದೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಈಸಿಯೆಸ್ಟ್ ಸಮಾಸ ಅರ್ಥ ಮಾಡ್ಕೊಂಡ್ರೆ. ಯಾಕೆಂದ್ರೆ ನಮಗೇನ್ ಮಾಡ್ಬೇಕು? ಶ್ಲೋಕದಲ್ಲಿ ಐಡೆಂಟಿಫೈ ಮಾಡ್ಬೇಕು. ಕೆಲವೊಂದು ಸಮಾಸಗಳು ಶ್ಲೋಕದಲ್ಲಿ ಐಡೆಂಟಿಫೈ ಮಾಡೋದೇ ಕಷ್ಟ ಆಗುತ್ತದೆ. ಇದು ಹಂಗಿಲ್ಲ. ಇದು ಸ್ಟಾರ್ಟಿಂಗ್ ಅಲ್ಲಿ ಅವ್ಯಯ ಕಾಣ್ತು ಅಂತಂದ್ರೆ ಇದು ಅವ್ಯಯೀ ಭಾವ ಸಮಾಸ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ. ಅದಕ್ಕೊಂದು ಸೂತ್ರ ಇದೆ, ಅವ್ಯಯಂ ವಿಭಕ್ತಿ ಸಮೀಪ ಅಂತ ಹೇಳಿ. ಆ ಸೂತ್ರದ ಅವಶ್ಯಕತೆ ನಮ್ಗೀಗಿಲ್ಲ. ಉದ್ದ ಸೂತ್ರ ಅದು. ಅದ್ರ ನಿಯಮಗಳೇನು? ಇನ್ ಸಮಸ್ತ ಪದ ಅವ್ಯಯ ವಿಲ್ ಬಿ ದೇರ್ ಆಸ್ ಪೂರ್ವ ಪದ. ಅವ್ಯಯ ಪೂರ್ವ ಪದದಲ್ಲಿ ಇರ್ತದೆ ಸಮಾಸ ಮಾಡಾದ್ಮೇಲೆ. ದ ಅವ್ಯಯ ವಿಲ್ ಬಿಕಮ್ ದ ಪ್ಲೇಸ್ ಆಫ್ ಪರ್ಟಿಕ್ಯುಲರ್ ಮೀನಿಂಗ್. ಅದು ಒಂದು ಶಬ್ದದ ಸಂದರ್ಭದಲ್ಲಿ, ಒಂದು ಶಬ್ದದ ಸ್ಥಾನದಲ್ಲಿ ಅವ್ಯಯ ಆದೇಶವಾಗಿ ಬಂದಿರ್ತದೆ. ಇನ್ ವಿಗ್ರಹ ವಾಕ್ಯ ಇಟ್ ವಿಲ್ ಬಿಕಮ್ ವಾಯ್ಸ್ ವರ್ಸ. ವಿಗ್ರಹ ವಾಕ್ಯ ಮಾಡಬೇಕಿದ್ರೆ ಅವುಗಳ ಸ್ಥಾನ ಚೇಂಜ್ ಆಗ್ತದೆ. ಅರ್ಥದ ಪ್ರಕಾರ ಅವ್ಯಯ ಏನಾಗ್ತದೆ? ವಿಗ್ರಹ ವಾಕ್ಯದಿಂದ ಸಮಾಸ ಪದಕ್ಕೆ ಬರ್ಬೇಕಿದ್ರೆ ಮುಂದಿದ್ದು ಹಿಂದ್ಗಡೆ ಬರ್ತದೆ. ಸಮಾಸ ಪದದಿಂದ ಅವನ್ನ ವಿಗ್ರಹ ವಾಕ್ಯ ಮಾಡ್ಬೇಕಿದ್ರೆ ಹಿಂದಿದ್ದ ಅವ್ಯವನ್ನ ಮುಂದೆ ತಗೊಂಡೋಗಿ ಅದರ ಅರ್ಥವನ್ನ ಬರಿಬೇಕು. ಅದು ಹೆಂಗೆ ಅಂತ ನೋಡೋಣ. ವಿಗ್ರಹ ವಾಕ್ಯ
both will be namapada and uttarapada will be written first. ಅದೇ ಉಲ್ಟಾ ಪಲ್ಟಾ ಉತ್ತರ ಪದವನ್ನ ಮೊದಲು ಬರೆದು ವಿಗ್ರಹ ವಾಕ್ಯವನ್ನ ಮಾಡಬೇಕು. ನಿರ್ಜಲಂ ಅಂತಿದೆ. ಇಲ್ಲಿ ನಿರ್ ಅನ್ನೋದೊಂದು ಅವ್ಯಯ. ನಿರ್ is an ಅವ್ಯಯ and jalam is namapada. Therefore it is ಅವ್ಯಯಿ ಭಾವ ಸಮಾಸ. And nir upasarga gives the meaning of abhava. Nir means abhava. Abhava means scarcity or not being there, isn't it? Abhava. Therefore nir means abhava. Then nirjalam means what it means? It means jalasya abhavaha, scarcity of water or not being a water. Okay. Therefore it will become jalasya abhavaha. Like this, the placement is changed here. Here nir was at the starting, jala was at the second word. Okay. Here meaning, how we have to decide? If I make sentence here, if I see for the dvandva samasa, charaka sushrutau ayurvedam, if I make this one sentence ayurvedam likhatah, isn't it? If I make this sentence here, for me, who is important? Likhatah is there, isn't it? Charaka is also important, sushruta is also important. Both are having importance in the sentence. Therefore it is ubhaya pada pradhana. Therefore it is dvandva. Charakaha, if I make the separately charakaha cha sushrutaha cha, both words I can use with likhati, isn't it? Likhati kriya pada is representing both of them. Charakaha likhati, sushrutaha likhati. Both sentence will be having meaning. Okay. If same thing if I am doing here, what will happen? Nirjala is a shabda I have. In nirjala shabda, nirjalam asti, nadi nirjalam asti, if I tell, then what it will give the meaning? The river is not having water. ನದಿಯಲ್ಲಿ ನೀರಿಲ್ಲ ಅನ್ನೋ ಅರ್ಥವನ್ನು ಕೊಡ್ತೀವಿ. ಇಲ್ಲಿ ನಾನು ನಿರ್ ಅನ್ನೋದ್ರ ಅರ್ಥ ಅಭಾವ ಅಂತ ಆಯ್ತು. ಜಲ ಅನ್ನೋದು ಒಂದು ಶಬ್ದ ಆಯ್ತು. ಈಗ ಜಲ ಮತ್ತು ಅಭಾವದ ತಗೊಂಡ್ರೆ ಜಲ ಇದೆ ಅಂತ ವಾಕ್ಯದ ಅರ್ಥನ ಅಲ್ಲ. Is it means jalam asti? No. Water is there, it is not giving meaning. It is giving water is not there. ನೀರು ಇಲ್ಲ ಅನ್ನೋದಕ್ಕಲ್ಲಿ ಮುಖ್ಯ ಅರ್ಥ. ಆ ಇಲ್ಲ ನಾಟ್ ದೇರ್ ಅನ್ನೋ ಅರ್ಥ ಯಾವ್ದು ಕೊಡ್ತಾ ಇದೆ? ನಿರ್ ಅನ್ನೋ ಉಪಸರ್ಗ ಕೊಡ್ತಾ ಇದೆ. ಅದು ಎಲ್ಲಿದೆ? ಅದು ಪೂರ್ವ ಪದದಲ್ಲಿದೆ. ಹಾಗಾಗಿ ಇದು ಪೂರ್ವ ಪದ ಪ್ರಧಾನ ಅವ್ಯಯಿ ಭಾವ ಸಮಾಸ. ಈ ತರ ಪೂರ್ವದಲ್ಲಿ ಅವ್ಯಯಗಳಿದ್ರೆ ಅದಕ್ಕೆ ಅವ್ಯಯಿ ಭಾವ ಸಮಾಸ ಅಂತ ಕರೀತಾರೆ. ಜಲಸ್ಯ ಅಭಾವಃ ನಿರ್ಜಲಂ. ಹೀಗೆ ಅಧಿ ಅನ್ನೋದೊಂದು ಬರ್ತದೆ ಸಪ್ತಮಿ ವಿಭಕ್ತಿಯ ಅರ್ಥದಲ್ಲಿ. ಹರೌ ಇತಿ ಅಧಿಹರಿ, ಅಕ್ಷೇ ಇತಿ ಅಧ್ಯಕ್ಷಂ ಅಂತ. ಅಧಿ ಅಂತ ಬಂದ್ಮೇಲೆ ಮುಂದ್ಗಡೆ ಯಾವ ಸಮಾಸ ಸದ್ದಿ ಬೇಕೋ ಆ ಸಂಧಿ ಮಾಡ್ಕೋಬೇಕು, ಯಾಕಂದ್ರೆ ಇಕಾರ ಅಂತ ಶಬ್ದ. ವಿಭಕ್ತಿ ಅರ್ಥದಲ್ಲಿ, ಸಪ್ತಮಿ ವಿಭಕ್ತಿ ಅರ್ಥದಲ್ಲಿ ಅಧಿ ಅನ್ನೋ ಅವ್ಯಯ ಬರ್ತದೆ. ಇವಾಗ ಇಲ್ಲಿ ಏನ್ ಮಾಡ್ಬೇಕು? ಮೊದಲು ಎರಡನೇ ಶಬ್ದಕ್ಕೆ ಸಪ್ತಮಿ ವಿಭಕ್ತಿಯನ್ನು ಸೇರಿಸ್ಬೇಕು. ಅಧಿ ಅನ್ನೋ ಜಾಗದಲ್ಲಿ ಈ ಇತಿ ಅಂತ ಸೇರಿಸ್ಬೇಕು. ಹರೌ ಇತಿ ಅಧಿಹರಿ. ನಿಜವಾಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಇತಿ ಅಂತ ಸೇರಿಸ್ಬೇಕು ಅಂತಾನೆ ಇಲ್ಲ. ಹರೌ ಅನ್ನೋದ್ರ ಅರ್ಥನೇ ಅಧಿಹರಿ. ಯಾಕೆಂದ್ರೆ ಸಪ್ತಮಿ ವಿಭಕ್ತಿ ಅರ್ಥದಲ್ಲಿ ಅಧಿ ಅನ್ನೋ ಶಬ್ದ ಬಂದಿದೆ. ಆದ್ರೆ ನಮಗೆ ಸಮಾಸ ಬಿಡಿಸ್ಬೇಕಾದ್ರೆ ಎರಡು ಶಬ್ದ ಬೇಕಲ್ವಾ? ಆ ಅನುಕೂಲಕ್ಕಾಗಿ ನಾವೇನ್ ಮಾಡ್ಕೊಳ್ಳೋದು? ಹರೌ ಇತಿ, ಅಧಿ ಅನ್ನೋದ್ರ ಜಾಗದಲ್ಲಿ ಇತಿ ಅಂತ ಬಳಸ್ಬೇಕು. ಹರೌ ಇತಿ ಅಧಿಹರಿ. ಆದ್ರೆ ಸಪ್ತಮಿ ವಿಭಕ್ತಿ ಕಂಪಲ್ಸರಿ. ಅಧಿ ಅನ್ನೋ ಶಬ್ದ ಇದ್ದರ ಅರ್ಥನೇ ಸಪ್ತಮಿ ವಿಭಕ್ತಿ. ಹಾಗಾಗಿ ಹರಿ ಶಬ್ದಕ್ಕೆ ಸಪ್ತಮಿ ವಿಭಕ್ತಿ only we have to use. Saptami vibhakti and we have to add iti. Therefore, adhi shabda will make saptami vibhakti. Sameepa artha will get upa. Sameepa artha. In the meaning of sameepa, we will be using upa. Like upavriksham. Here, there is different upasargas are there. Okay. Not all here. Only as samasa. When samasa is happens and it is giving the meaning of near, not Upamukhyamantri. Upamukhyamantri is different because there Mukhyamantri is not this one, not giving the meaning of Sameepa. It is giving the meaning of sub. That is different only. Upamukhyamantri. Okay. Here it is different.
In samasa, if it comes, you don't have to worry. In samasa, if it is asked, upa word is there, you can easily make it avyayi bhava samasa. Okay, don't have to worry about it. Upa, there is upasarga also. Upakaroti, like this. It is upasarga, which is coming for kriyapada. ವೃಕ್ಷಸ್ಯ ಸಮೀಪಂ ಉಪವೃಕ್ಷಂ, ಮರದ ಹತ್ತಿರ ಉಪವೃಕ್ಷಂ. Somewhere you have this in the placements of the organs or placements of the this one, where the dosha sthanas will be there. There it will come, I think. Like it will be upakukshi if it is told kukshehe samipam, upakukshi. Okay, I think vata ಯಾವುದೋ ಒಂದು ವಾತದ ಸ್ಥಾನ ಉಪಕುಕ್ಷಿ ಇದೆ ಅನ್ಸುತ್ತೆ. ವಾತದ್ದು ಪಿತ್ತದ್ದು ಕಫದ್ದು ಯಾವುದೋ ಒಂದು ಪಂಚದೋಷಗಳ ವಿಭಾಗ ಬರ್ತದಲ್ಲ, ಪಂಚದಲ್ಲಿ ಯಾವುದೋ ಒಂದು ಉಪಕುಕ್ಷಿ ಅಂತ ಕೇಳ್ದಂಗಿದೆ. ಕುಕ್ಷೇಹೆ ಸಮೀಪಂ, ಕುಕ್ಷಿಯ ಹತ್ತಿರ ಅಂತ ಅರ್ಥ. ನಿಯರ್ ದ ಕುಕ್ಷಿ, ಉಪಕುಕ್ಷಿ ಇತಿ. ವೃಕ್ಷಸ್ಯ ಸಮೀಪಂ ಉಪವೃಕ್ಷಂ, ಗಂಗಾಯಾಹ ಸಮೀಪಂ ಉಪಗಂಗಂ, ಕೃಷ್ಣಸ್ಯ ಸಮೀಪಂ ಉಪಕೃಷ್ಣಂ. ಈ ತರ ಉಪ ಶಬ್ದ ಜೊತೆಗೆ ಇಲ್ಲಿ ಸಮಾಸ ಆಗ್ತದೆ. ಹೀಗೆ ಸಮೃದ್ಧಿ ಅನ್ನೋ ಅರ್ಥದಲ್ಲಿ ಸು ಅನ್ನೋದು ಬರ್ತದೆ. ಸು ಅಂದ್ರೆ ಸಮೃದ್ಧಿ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಹೇಳ್ತಿರಲ್ಲ, ಅಲ್ಲಿ ಸುಫಲ ಸುಜಲ ಅನ್ನೋಲ್ಲಿ ಅವ್ಯಯಿ ಭಾವ ಸಮಾಸ ಇದೆ. ಜಲಸ್ಯ ಸಮೃದ್ಧಿ ಸುಜಲಂ, ಭಿಕ್ಷಸ್ಯ ಸಮೃದ್ಧಿ ಸುಭಿಕ್ಷಂ, ಫಲಾನಾಂ ಸಮೃದ್ಧಿ ಸುಫಲಂ. ಇದೆಲ್ಲ ಅವ್ಯಯಿ ಭಾವ ಸಮಾಸ. ಸಮೃದ್ಧಿ ಅನ್ನೋ ಅರ್ಥದಲ್ಲಿ ಸು ಅಂತ ಬರ್ತದೆ. ಸಾಧಾರಣವಾಗಿ ಹೆಚ್ಚಿನ ಕಡೆ ಷಷ್ಠಿ ವಿಭಕ್ತಿಯನ್ನ ಬಳಸ್ತೀವಿ. ಇಲ್ಲಿ ಅವ್ಯಯಿ ಭಾವ ಸಮಾಸ ಮಾಡ್ಬೇಕಿತ್ತು. ಜಲಸ್ಯ ಸಮೃದ್ಧಿ, ಇಲ್ಲಿ ಮೇಲ್ಗಡೆನು ಷಷ್ಠಿ ವಿಭಕ್ತಿ ಬಳಸಿದ್ವಿ, ಅಭಾವ ಅನ್ನೋಲ್ಲೂ ಬಳಸಿದ್ವಿ, ಸಮೀಪ ಅನ್ನೋಲ್ಲೂ ಬಳಸ್ತೀವಿ. ಎಲ್ಲಾ ಕಡೆ ಷಷ್ಠಿ ವಿಭಕ್ತಿಯನ್ನ ಹೆಚ್ಚು ಕಡೆ ಬಳಸ್ತೀವಿ. ಎಲ್ಲೋ ಒಂದೆರಡು ಕಡೆ ಬೇರೆ ಬೇರೆ ವಿಭಕ್ತಿಯನ್ನು ಬಳಸೋದಿದೆ, ಅದನ್ನ ನೆನ್ಪಿಟ್ಕೋಬೇಕು. ಉಳಿದಿದ ಕಡೆ ಎಲ್ಲ ಷಷ್ಠಿನೇ ಬರ್ತದೆ. ಉದಾಹರಣೆಗೆ ಅಧಿ ಅನ್ನೋಲ್ಲಿ ಸಪ್ತಮಿ ವಿಭಕ್ತಿ ಬಳಸಬೇಕು ಅನ್ನೋದು ನೆನ್ಪಿಟ್ಕೋಬೇಕು. ಮುಂದೊಂದೆರಡಿದೆ, ಯಾವ ವಿಭಕ್ತಿ ಬರ್ತದೆ ಅನ್ನೋದು ನೆನ್ಪಿಟ್ಕೋಬೇಕು ಅಷ್ಟೇ. ಉಳಿದ ಕಡೆ ಎಲ್ಲ ಷಷ್ಠಿ ವಿಭಕ್ತಿ ಮಾಡಿದ್ರಾಯ್ತು. ಆ ಲಿಸ್ಟ್ ಅಲ್ಲಿ ಆ ಉಪಪದದ್ದು ಅಂದ್ರೆ ಆ ಇದರದ್ದು ಅವ್ಯಯದ ಅರ್ಥ ಏನು ಅಂತ ನೋಡ್ಕೊಂಡು ಆ ಅರ್ಥವನ್ನ ಮುಂದುಗಡೆ ಸೇರಿಸ್ಬೇಕು ಅಷ್ಟೇ. ಇದು ಲಿಸ್ಟ್. ಯಾವ್ಯಾವ ವಿಭಕ್ತಿ, ಅದರ ಅರ್ಥ ಏನು, ಅದಕ್ಕೆ ಯಾವ ಅವ್ಯಯ ಸೇರ್ಪಡಿಸದ, ಅದರ ವಿಗ್ರಹ ವಾಕ್ಯ ಹೇಗೆ, ಸಮಸ್ತ ಪದ ಹೇಗಿರುತ್ತೆ ಅಂತ. ಓಕೆ, ಇದು ಈ ಲಿಸ್ಟ್ ಅನ್ನ ನೆನ್ಪಿಟ್ಕೋಬೇಕು. ಸಾಧಾರಣವಾಗಿ ಈ ಫಸ್ಟಿಗೆ 1 2 3 4 5 6, ಇದು 6 ಆಲ್ಮೋಸ್ಟ್ ಆಗಿ ವೆರಿ ಇಂಪಾರ್ಟೆಂಟ್ ಒಂದು ಫಸ್ಟಿಗೆ ಇಟ್ಟಿದ್ದೀನಿ. ಆಮೇಲೆ ಎರಡನೇ ಲಿಸ್ಟ್ ಅಲ್ಲಿ ಇರುವಂತದ್ದು ಅಷ್ಟು, ಇದರಲ್ಲೂ ಫಸ್ಟಿಗಿನ 3 ಇಂಪಾರ್ಟೆಂಟ್, ಲಾಸ್ಟಿಗಿನ 4 ಅಷ್ಟಲ್ಲ. 1 2 3, ಲಾಸ್ಟಿಗಿನ 3 ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಉಳಿದಿದ್ದೆಲ್ಲ ಇಂಪಾರ್ಟೆಂಟ್. ಯಥಾ ಅನ್ನೋದು ಅತಿಯಾಗಿ ಬಳಸ್ತೀವಿ ನಾವು. ಯಥಾ ಅನ್ನೋದು ನಿಮ್ ಟೆಕ್ಸ್ಟ್ ಅಲ್ಲೂ ಬೇಕಾದಷ್ಟಿದೆ. ಓಕೆ, ಅದಕ್ಕೆ ಈ ಫಸ್ಟ್ 3 ಬಿಟ್ಟು ಉಳಿದಿದ್ದೆಲ್ಲದು ಇಂಪಾರ್ಟೆಂಟ್ ಆಗ್ತದೆ. ಅಧಿ, ಉಪ, ಸು, ದುರ್ ಅಷ್ಟಾಗಿ ಉಪಯೋಗ ಬರೋದಿಲ್ಲ, ದುರ್ ಬಿಡ್ಬೋದು. ನಿರ್, ಅನು 1 2 3 4 5, ಆಮೇಲೆ 6 ಅನು 2 ಸಲ ಬಂದಿದೆ, ಅದ್ರದ್ದು ಎರಡೆರಡು ಅರ್ಥ ಇದೆ, ಅದನ್ನ ನೋಡ್ಕೋಬೇಕು. 6 7 8, ಈ 8 ಅತಿ ಮುಖ್ಯವಾಗಿತ್ತು. ಈ ಎರಡನೇ ಸ್ಥಾನ ಅಷ್ಟು ಮುಖ್ಯ ಅಲ್ಲ. ಹೀಗಾಗಿ ಆ 8 ನೆನ್ಪಿಟ್ಕೋಬೇಕು. ಆ ಉಪಸರ್ಗ ಅವ್ಯಯ ಯಾವುದು, ಆ ಅವ್ಯಯದ ಅರ್ಥ ಏನು ಅನ್ನೋದು. ಓಕೆ, ಸಪ್ತಮಿ ಅಧಿ, ಹರೌ ಇತಿ ಅಧಿಹರಿ ಅಂತ ಆಗ್ತದೆ. ಅದನ್ನ ಹೇಳಿದ್ವಿ ಆಲ್ರೆಡಿ. ಸಮೀಪಾರ್ಥನೂ ನೋಡಿದ್ವಿ, ಸಮೃದ್ಧಿ ನೋಡಿದ್ವಿ. ವೃದ್ಧಿ ಅಂದ್ರೆ ಸ್ಕ್ಯಾರ್ಸಿಟಿ ಅಂತ ಅರ್ಥ, ಅದಕ್ಕೆ ದುರ್ ಅಂತ ಬರ್ತದೆ. ಜಲಸ್ಯ ವೃದ್ಧಿ ದುರ್ಜಲಂ. ನಿರ್ ಅನ್ನೋದು ಸಂಪೂರ್ಣ ಅಭಾವ, ಇಲ್ಲದೆ ಇರುವಂಥದ್ದು. ದುರ್ ಅನ್ನೋದು ಸ್ವಲ್ಪ ಕಡಿಮೆ ಇರುವಂಥದ್ದು, ಅದು ಅರ್ಥ ವ್ಯತ್ಯಾಸ. ಓಕೆ, ದುರ್ಜಲಂ ಅಂದ್ರೆ ಜಲ ಕಡಿಮೆ ಇದೆ, ನೀರು ಕಡಿಮೆ ಇದೆ ಅಂತ ಅರ್ಥ. ನಿರ್ಜಲಂ ಅಂದ್ರೆ ನೀರು ಇಲ್ಲ ಅಂತ ಅರ್ಥ. ಓಕೆ, ಅನು ಅನ್ನೋದಕ್ಕೆ ಅರ್ಥ ಪಶ್ಚಾತ್, ಅನು ಮೃಗಂ ಧಾವತಿ, ಮೃಗದ ಹಿಂದೆ ಓಡುತ್ತಾನೆ. ಇನ್ನೊಂದು ಅನು ಉಪಸರ್ಗದ್ದು ಯೋಗ್ಯ ಅಂತ ಇರ್ತದೆ. ಅನುರೂಪ, ಅನುರೂಪವಾದ ವರ ಅಂತ ಹೇಳ್ತಾರೆ. ಅನುರೂಪ ಅಂದ್ರೆ ರೂಪಕ್ಕೆ ಯೋಗ್ಯವಾದ ಅಂತ. ಅನುಗುಣ, ಅನುಗುಣವಾಗಿ, ಅದಕ್ಕೆ ಅನುಗುಣವಾಗಿ ಅಂತ ಕನ್ನಡದಲ್ಲೂ ಬಳಸ್ತೀವಿ. ಅನುಗುಣ ಅಂದ್ರೆ
ಗುಣಸ್ಯ ಯೋಗ್ಯಂ, ಗುಣಕ್ಕೆ ಯೋಗ್ಯವಾಗಿ ಅನ್ನೋದು ಅರ್ಥ. ಓಕೆ. ದ್ವಿರುಕ್ತಿ ಎರಡು ಸಲ ಬಂದಾಗ ಪ್ರತಿ ಅನ್ನೋ ಶಬ್ದವನ್ನು ಬಳಸ್ತೇವೆ. ಗೃಹಂ ಗೃಹಂ ಪ್ರತಿ, ಪ್ರತಿಗೃಹಂ ಅಂತ. ಬರೀ ಪ್ರತಿ ಅಂತ ಬಳಸ್ಬೇಕು ಅಂತಿಲ್ಲ. ಗೃಹಂ ಗೃಹಂ ಪ್ರತಿಗೃಹಂ ಅಂತ ಆಗ್ತದೆ. ಅಂದ್ರೆ ಮನೆ ಮನೆ, ಪ್ರತಿ ಮನೆ ಅಂತ ಅರ್ಥ. ಯಥಾ ಅನ್ನೋದು ಅನತಿಕ್ರಮ್ಯ ಅನ್ನೋ ಅರ್ಥದಲ್ಲಿ ಬರ್ತದೆ. ಅನತಿಕ್ರಮಣ ಮಾಡದೆ, ಮೀರದೆ ಅಂತ ಅರ್ಥ. ವಿತೌಟ್ ಎಕ್ಸೀಡಿಂಗ್. ಶಕ್ತಿಂ ಅನತಿಕ್ರಮ್ಯ ಯಥಾಶಕ್ತಿಂ. ನಿಮ್ಮಲ್ಲಿ ಯಥಾ ಕಾಲಂ ಅಂತೆಲ್ಲ ಬರ್ತದೆ. ಯಥಾ ಕಾಲ ಅಂದ್ರೆ ಕಾಲಂ ಅನತಿಕ್ರಮ್ಯ, ಕಾಲವನ್ನು ಮೀರದೆ. ಯಥಾ ದೋಷಂ, ದೋಷಕ್ಕೆ ಅನುಗುಣವಾಗಿ, ಆಸ್ ಪರ್ ದ ದೋಷ, ದೋಷವನ್ನು ಮೀರದೆ. ಯಥಾ ಕಾಲಂ, ಯಥಾ ದೋಷಂ, ಈ ತರದ್ದೆಲ್ಲ ಬರ್ತದೆ. ಅಲ್ಲಿ ಅವ್ಯಯೀಭಾವ ಸಮಾಸ. ಸ ಅನ್ನೋ ಶಬ್ದ ಸೇರಿಸಿದ್ರೆ ಸಚಕ್ರಂ ಅಂತ ಆಗ್ತದೆ. ಉದಾಹರಣೆಗೆ ಆಯುರ್ವೇದದಲ್ಲಿ ನೋಡ್ಬೇಕು ಅಂದ್ರೆ ಯಾವುದು ಸಲವಣಂ ಅಂತಿದೆ. ಲವಣೇನ ಸಹಿತಂ, ಲವಣದ ಜೊತೆಗೆ ಇರುವಂತಹದ್ದು ಸಲವಣಂ ಅಂತ. ಆಮೇಲೆ ಇದೆಲ್ಲ ಈ ತರ ಲಿಸ್ಟ್ ಅನ್ನ ನೆನ್ಪಿಟ್ಕೋಬೇಕು. ಇದನ್ನ ಇನ್ನೊಂದ್ಸಲ ನೋಟ್ಸ್ ಕಳಿಸ್ತೀನಿ, ಅದ್ರಲ್ಲಿ ನೋಡ್ಬೇಕು ಆಯ್ತಾ. ಇದು ಅವ್ಯಯೀಭಾವ ಸಮಾಸ. ಏನಾದ್ರು ಡೌಟ್ ಇದೆಯಾ? ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಆಯ್ತಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ